Hi friends, very good evening. Once again, welcome back my YouTube ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಏನನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನು ಚಿರಋಣಿಯಾಗಿರ್ತೀನಿ. ಟೈಮ್ ಎಕ್ಸಾಕ್ಟಾಗಿ 6 ಗಂಟೆ ಸಂಜೆ. ಮಳೆ ಉಯ್ದು ನಿಂತಿದೆ. ಸೊ ರೋಡೆಲ್ಲ ಒದ್ದೆ ಆಗಿದೆ. ಪಾರ್ಕ್ ಹೋಗಲಿಲ್ಲ, ಯಾಕಂದರೆ ಸ್ಕಿಡ್ ಆಗುತ್ತೆ ನೆಲ ಅಂತ ಬೈ ರೋಡ್ ವಾಕ್ ಮಾಡ್ತಾಯಿದ್ದೀನಿ. ಗುಡ್ ಈವ್ನಿಂಗ್. ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೀನ್ಸ್ ಬೆಳಗ್ಗೆಯಿಂದ ಏನೇನಾಯಿತು ಒಂದು ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ನನ್ನ ಮಗಳಿಗೆ ಇವತ್ತಿಗೆ FA1 ಮುಗೀತು, ನನ್ನ ಮಗನಿಗೆ ನಾಳೆ ಮುಗಿಯತ್ತೆ. ಸೊ ಇದು ಬುಧವಾರದ ವ್ಲಾಗ್. ಕನ್ಫ್ಯೂಸ್ ಆಗಬೇಡಿ. ವಿಡಿಯೋ ಸ್ವಲ್ಪ ಡಿಲೇ ಆದರೆ ಎಕ್ಸ್ಟ್ರೀಮ್ಲಿ ಸಾರಿ. ವರ್ಕ್ ಪ್ರೆಷರ್, ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಗ್ತಾಯಿದೆ. ಡೇ ಬೈ ಡೇ ಡೈಲಿ ವೀಡಿಯೋಗಳು ಹಾಕ್ತಾನೇ ಇದ್ದೀನಿ. ಸಂಜೆ ಊಟಕ್ಕೆ ಆ್ಯಸ್ ಯೂಶ್ವಲ್ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ, ಚಪಾತಿ ಹಾಕಬೇಕು. ಮಧ್ಯಾಹ್ನ ಮಾಡಿದ್ದು ಅವರೆಕಾಳು ಸಾಂಬಾರಿದೆ. ಒನ್ಸ್ ಅಗೇನ್ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಜೊತೆ ನನ್ನ ಮಗಳು ಬಂದಳು, ನನ್ನ ಬಿಟ್ಟು ಅವಳೆಲ್ಲ ಹೊರಟೋಗಿದ್ದಾಳೆ. ಅವಳನ್ನ ಹುಡ್ಕೊಂಡು ಈಗ ನಾನು ಬೇಗ ವಾಕ್ ಮುಗಿಸ್ತೀನಿ. ಸೊ ಬೆಳಗ್ಗೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ, ಓಕೆನಾ? ನನ್ನ ರೊಟೀನ್ ಸ್ಟಾರ್ಟ್ ಆಗೋದು 4:15ಗೆ. ಎದ್ದು ಬಾಗಿಲು ಕಸ ಗುಡಿಸಿ ರಂಗೋಲೆ ಹಾಕಿ 1 ಅವರ್ ವಾಕಿಗೆ ಬಂದಿದ್ದೀನಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ನನ್ನ ಮಗ ಲವ್ ಬರ್ಡ್ಸ್ ಬೇಕು, ಟೆಸ್ಟ್ ಮುಗ್ದಾದ್ಮೇಲೆ ತಂದ್ಕೊಡ್ತೀರಾ ಪಪ್ಪ ಪ್ಲೀಸ್ ತಂದ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಅವ್ರ ಪಪ್ಪ ತಂದ್ಕೊಟ್ರು. ಇವತ್ತು ಬ್ರೇಕ್ಫಾಸ್ಟ್ಗೆ ತರಕಾರಿ ಉಪ್ಪಿಟ್ಟು ಮಾಡಿದ್ದೆ, ಎಲ್ಲ ಖಾಲಿಯಾಗಿದೆ, ಇಷ್ಟಿದೆ. ತುಂಬ ಖುಷಿ ಆಯಿತು. ಸತೀಶ್ಗೂ ತಿಂಡಿ ಕೊಟ್ಟು 1 ಗ್ಲಾಸ್ ಹಾಲು ಕೊಟ್ಟೆ. ಅಷ್ಟರಲ್ಲಿ ಯಾರೋ ನಮ್ಮ ಕೆಲಸದವ್ರು ಕೂಡ ಬಂದರು. ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅವರೆಕಾಳು ಹುರಿದಿಟ್ಬಿಟ್ಟು ನೆನೆ ಹಾಕೋಣ ಅಂತ ನೆನೆ ಹಾಕ್ತಾಯಿದ್ದೆ. ಅವ್ರಿಗೂ ಕೂಡ ಕಾಫಿ ಕೊಟ್ಟು ಹಾಲು ಕೊಟ್ಟು ಅವ್ರಿಗೆ ಕಾಫಿ ತೊಗೊಂಡೋಗಿ ಕೊಡೋಣ ಅಂತ. ಕೆಲಸದವ್ರಾಗಲಿ ಬೇರೆಯವರಾಗಲಿ ನಾವು ಕೆಲಸದವರು ಅಂತ ಯಾವತ್ತೂ ಟ್ರೀಟ್ ಮಾಡೋದಿಲ್ಲ ಅವ್ರನ್ನ. ನಮ್ಮ ಮನೆಗೆ ಯಾರೇ ಬರಲಿ ಅವ್ರಿಗೆ ಕಾಫಿ ತಿಂಡಿ ಎಲ್ಲ ಕೊಡೋದು ಅದು ನನ್ನ ಕೆಲಸ. ಸೊ ಎಲ್ಲ ಮನೆ ಕೆಲಸ ಎಲ್ಲ ಮುಗ್ದಾಯಿತು. ಕೆಳಗಡೆ ಗೋಡೌನಲ್ಲಿ ಕೆಲಸ ಇತ್ತು. ಬಾರೆ ಇಲ್ಲಿ ಅಂತ ನನ್ನ ಮಗಳನ್ನ ಕೆಲಸ ಸ್ವಲ್ಪ ವಿಡಿಯೋ ಮಾಡಿಕೊಡು ಅಂತ ಕರೆದೆ. ಬಟ್ ಅಷ್ಟರಲ್ಲಿ ವ್ಯಾನ್ ಬಂದಿದ್ದ ಕಾರಣ ಸೆಲ್ಫಿ ತಗೋತಾ ನಿಂತಿದ್ದಾಳೆ. ಅವರಿಬ್ಬರು ಸ್ಕೂಲ್ಗೆ ಹೋದ್ಮೇಲೆ ನಾನು ನನ್ನ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಅಂದರೆ ಗೋಡೌನೆಲ್ಲ ಗುಡಿಸಿ ಒರೆಸಿ ಪಾತ್ರೆಗಳೆಲ್ಲ ತೊಳೆದು ಇದನ್ನೆಲ್ಲ ಯಾಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಈ ನಡುವೆ ದರ್ಶನ್ ಸರ್ ಕೇಸಲ್ಲಿ ಎಂತೆಂಥದ್ದಾಗಿದೆ. ಆದರೂ ನಮ್ಮ ಜನಗಳಿಗೆ ಬುದ್ಧಿ ಯಾವಾಗ ಬರುತ್ತೋ ಗೊತ್ತಿಲ್ಲ. ವಿತ್ ಪ್ರೂಫ್ ಸ್ವಲ್ಪ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡೋಣ ಅನ್ನಿಸ್ತು. ಯಾರು ಮಾಡದೇ ಇರೋಂಥ ಗನಂದಾರಿ ಕೆಲಸ ನೀನು ಕಿತ್ತು ಗುಡ್ಡೆ ಹಾಕ್ತಾಯಿದ್ಯಾ, ನೀ ದಬ್ಬಾಗ್ತಾ ಇದೆಯಾ, ಎಲ್ಲರ ಮನೇಲಿ ಗೃಹಿಣಿಯರು ಮಾಡೋಂಥ ಕೆಲಸ ನೀನು ಮಾಡ್ತಾಯಿದ್ಯಾ, ಈ ರೀತಿ ಬಾಯಿದೆ ಅಂತ ಬಾಯಿಗೆ ಬಂದಂಗೆ ಒಂದು ವ್ಯಕ್ತಿ ಬಗ್ಗೆ ತಿಳ್ಕೊಳ್ದೆ ಬಾಯಿಗೆ ಬಂದಂಗೆ ಮಾತಾಡೋರಿಗೆ ಈ ವಿಡಿಯೋನ ಡೆಡಿಕೇಟ್ ಮಾಡ್ತೀನಿ. ದಯವಿಟ್ಟು ನೀವು ಮಾಡಿ, ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ, ನಾನು ನೋಡ್ತೀನಿ. ನಾನು ನೋಡಿಲ್ಲ ನೀವುಗಳು ಮಾಡೋದನ್ನ, ನಾನು ಮಾಡೋದನ್ನ ನೀವೆಲ್ಲ ಸಾವಿರಾರು ಜನ ನೋಡ್ತೀರಾ. ಬಟ್ ನೀವುಗಳು ಮಾಡೋದನ್ನ ನೋಡಿಲ್ವೇ? ಸೊ ನಾನು ನೋಡಿದ್ರೆ ಎಲ್ಲರೂ ಮಾಡೋದೇ ನಾನು ಮಾಡ್ತಾಯಿದ್ದೀನಿ ಅಂದ್ಕೊಂಡು ಸುಮ್ಮನೆ ಆಗ್ತೀನಿ. ನೋಡಲಿ, ಖುಷಿ ಪಡಲಿ, ನಾನು ಈ ಥರ ಇರ್ತೀನಿ ಅಂತ ತೋರಿಸ್ಕೊಳಕ್ಕೆ ಮಾಡ್ತೀನಿ ಹೊರತು ಕಿರೀಟ, ಸನ್ಮಾನ, ಹಾಲು, ಶಾಲು, ತುರಾಯಿ ಹಾಕಿಸ್ಕೊಳಕ್ಕಂತೂ ನಾನು ಈ ಕೆಲಸ ಮಾಡ್ತಾಯಿಲ್ಲ. ಇದು ನನ್ನ ಕೆಲಸ ಗಾಯ್ಸ್, ಅರ್ಥ ಮಾಡ್ಕೊಳ್ಳಿ. ಎಲ್ರಿಗೂ ಅಲ್ಲ, ಕೆಲವೊಂದು ಹೆಣ್ಮಕ್ಳೇ ಗುರು ನಂದೆಲ್ಲಿಡ್ಲಿ ಮಧ್ಯಕ್ಕೆ ಅಂತ ಅಂದ್ಬಿಟ್ಟು ಬರ್ತಾ ಇದ್ದಾರೆ. ಅವ್ರದ್ದು ಒಂದು ಸ್ಕ್ರೀನ್ ಶಾಟ್ ಕೂಡ ಹಾಕಿದ್ದೀನಿ, ದಯವಿಟ್ಟು ನೋಡಿ. ತಲೆ ಕೆಡಿಸ್ಕೊಬೇಡಿ ಅಂತ ಪ್ರತಿ ಸತಿ ಎಲ್ಲ ಅಕ್ಕ ತಂಗಿರು ನಾವು ಪ್ರೀತಿ ಕೊಡ್ತೀವಿ, ನಮ್ಮ ಬಗ್ಗೆ ಥಿಂಕ್ ಮಾಡಿ, ಅವ್ರಗಳ ಬಗ್ಗೆ ಯಾಕೆ ಥಿಂಕ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ. ತಲೆ ಕೆಡಿಸ್ಕೋತಾ ಇಲ್ಲ, ನಿಜವಾಗ್ಲೂ ನಾನು ತಲೆ ಕೆಡಿಸ್ಕೋತಾ ಇಲ್ಲ. ಇಷ್ಟೆಲ್ಲ ಮಾಡಿದಾಗ ಸದ್ಯದ ಪರಿಸ್ಥಿತಿ ಹೇಗಿರುತ್ತೆ, ಇಷ್ಟೆಲ್ಲ ಮಾಡಿದ್ರೂ ಇವ್ರ ಕೈಲಿ ಅನ್ನಿಸ್ಕೋಬೇಕಲ್ಲ ಅನ್ನೋದು ಒಂದು ಸೈಡ್ ಬೇಜಾರು ಇದ್ದೇ ಇರುತ್ತೆ. ಸೊ ಎಲ್ಲ ಗೋಡೌನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನೀರೆಲ್ಲ ಫುಲ್ ಚೆಲ್ಲಿತ್ತು. ವಿಡಿಯೋ ಮಾಡ್ಕೊಳಕ್ಕೆ ಯಾರೂ ಇಲ್ಲ ಗಾಯ್ಸ್, ಯಾಕಂದರೆ ನಾನೇ ಕೆಲಸ ಮಾಡಬೇಕು, ನಾನೇ ವಿಡಿಯೋ ಮಾಡ್ಕೋಬೇಕು. ನನ್ನ ಮಗಳಿದ್ರೆ ನನಗೆ ಮಾಡಿಕೊಡ್ತಾಳೆ. ನನ್ನ ಮಗ ಅಂತೂ ವಿಡಿಯೋ ಮಾಡಿಕೊಡು ಅಂತಂದರೆ ಅವನು ಯಾವತ್ತೂ ಬರೋದಿಲ್ಲ. ಅವನಿಗೆ ಓದೋದು ಬರೆಯೋದು
ಇರುತ್ತೆ. ನಾನು ಅವನ್ನ ಕೇಳೋದು ಇಲ್ಲ. ಹಸ್ಬೆಂಡ್ ಅಂತೂ ಈ ಸವಸನೆ ಬೇಡ, ನಿನ್ನಿಷ್ಟ, ನೀ ಏನಾದರೂ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಜನ ಬಾಡಿ ಶೇಮಿಂಗ್ ಬಗ್ಗೆ, ಬಟ್ಟೆ ಹಾಕೊಳ್ಳೋ ಬಗ್ಗೆ, ಸತೀಶ್ ಕೂದಲು ಬಗ್ಗೆ, ಅವ್ರ ಬುಂಡೆ ಬಗ್ಗೆ ಈ ರೀತಿ ನಾನ್ ಸೆನ್ಸ್ ಕಮೆಂಟ್ಗಳು ಮಾಡ್ತಾ ಇದ್ದೀರಾ. ಇದೆಲ್ಲ ಕೆಲ್ಸಕ್ಕೆ ಬರುತ್ತಾ? ಇದೆಲ್ಲ ಕೆಲ್ಸಕ್ಕೆ ಬರದೇ ಇರೋ ವಿಷಯ. ದಯವಿಟ್ಟು ನನ್ನ ಕೆಲಸ ನಾನು ನೋಡ್ಕೋತಾ ಇದ್ದೀನಿ, ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬೇಡಿ. ಆ ಯಪ್ಪನಿಗೆ ಅಷ್ಟು ಏಜ್ ಆಗಿದೆ, ಆ ಯಪ್ಪನ ನೆಮ್ಮದಿಯಾಗಿ ಬಿಟ್ಬಿಡು, ನಿನ್ನ ಕೆಲಸ ನೀನು ಮಾಡ್ತಾ ಇದೆಯಾ ಮಾಡು. ಆ ಯಪ್ಪನಿಗೆ ನೀನು ವೀಡಿಯೋ ಮಾಡೋದು ಒಂಚೂರು ಇಷ್ಟ ಇಲ್ಲ, ಯಾಕೆ ಅವ್ರನ್ನ ಈ ರೀತಿ ಎಲ್ಲ ಹಿಂಸೆ ಕೊಡ್ತೀಯಾ, ಅವ್ರಿಗೆ ಟಾರ್ಚರ್ ಕೊಡ್ತೀಯಾ? ಬೇಡದೇ ಇರೋದೇ ಬರುತ್ತೆ ಫ್ರೆಂಡ್ಸ್ ಕಮೆಂಟ್ಸು. ಇದನ್ನು ನೋಡಿದಾಗ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳಿ, ನೀವೇ ಹೇಳಿ. ಸೊ ಇದು ಒಂದು ನನಗೆ ಗ್ರಾಚಾರ ಸರಿ ಇದೆಯೋ ಅಥವಾ ನನ್ನ ಟೈಮ್ ಸರಿ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಫುಲ್ ಪಾಚಿ ಬಂದಿತ್ತು ಫ್ರೆಂಡ್ಸ್. ಲಾಸ್ಟ್ ವೀಕಿಂದ ಫುಲ್ ಮಳೆ 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 ನೀವೆಲ್ಲರೂ ನೋಡಿದ್ದೀರಾ. ಅಷ್ಟು ಮಳೆಯಲ್ಲಿ ಮುಂದೆ ಏನಿದೆ ಪ್ಯಾಸೇಜು ಎಲ್ಲ ಪಾಚಿ ಕಟ್ಟಿತ್ತು. ಸ್ವಲ್ಪ ಬ್ಲೀಚಿಂಗ್ ಪೌಡರ್, ಕಾಸ್ಟಿಕ್ ಸೋಡಾ ಹಾಕಿ ಉಜ್ಜೋಣ ಅಂತ ಹೇಳಿ ಉಜ್ಜುತ್ತಾ ಇದ್ದೆ. ಉಜ್ಜುತ್ತಾ ಬಿಟ್ಟಿಲ್ಲ. ಯಾವುದೇ ಕೆಲಸನೂ ನನ್ನ ಕೈಯಲ್ಲಿ ಆಗಲ್ಲ ಅಂತ ನಾನು ಕೂತ್ಕೊಳ್ಳೋದಿಲ್ಲ. ಬಟ್ ನಾನು ಬ್ರಷಲ್ಲೇ ಉಜ್ಜಿದ್ದೀನಿ. ಬಟ್ ಕೈಯಿಂದ ನೀರು ಹಾಕಿದ್ದೀನಲ್ವ, ಏನಾಯಿತೋ ಗೊತ್ತಿಲ್ಲ, ಕೈಯೆಲ್ಲ ಫುಲ್ ಸ್ವೆಲ್ ಆಯಿತು, ರೆಡಿಶ್ ಆಯಿತು, ಕೈಯೆಲ್ಲ ಇನ್ಫೆಕ್ಷನ್ ಆಗೋಯ್ತು. ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡು ಕೈ ಹಿಂಗಾಯಿತು. ಐ ಥಿಂಕ್ ನಾನು ಅನ್ಕೋತೀನಿ ಅವರು ಓಲ್ಡ್ ಸ್ಟಾಕ್ ಕೊಟ್ಟಿರ್ಬೋದು ಮೇ ಬಿ. ಸೊ ಅದಕ್ಕೋಸ್ಕರ ಈ ರೀತಿ ಆಗಿದೆ ನನ್ನ ಕೈ ಅಂತ. ನಂದೊಂಥರ ಸೆನ್ಸಿಟಿವ್ ಸ್ಕಿನ್, ನಿಮ್ಗೆಲ್ರಿಗೂ ಗೊತ್ತು. ರ್ಯಾಷಸ್ ಆಗ್ತಾ ಇರುತ್ತೆ, ಬೇಗ ಕೈ ಕಟ್ಟಾಗುತ್ತೆ, ಸ್ಕಿನ್ ಔಟ್ ಆಗುತ್ತೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ನನ್ನ ಕೈ ಒಂಥರ ಸೆನ್ಸಿಟಿವ್ ಕೈ. ಇದನ್ನು ಒಂದು ಇನ್ಸ್ಟಾದಲ್ಲೂ ಕೂಡ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಯಾಕೆ ನಾನು ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂದರೆ, ಎಲ್ಲರೂ ಅಂತಾರೆ ಒಂದು ಹಾಳು ಇಟ್ಕೋಬೋದಲ್ವಾ, ನಿಮ್ಮ ಹೆಲ್ತ್ ಮುಖ್ಯ ಅಲ್ವಾ, ನಿಮ್ಮ ಹೆಲ್ತು ಕೂಡ ನೋಡಿ ರೆಸ್ಟ್ ಮಾಡಿ ಅಂತ. ನನ್ನ ಮೇಲೆ ಪ್ರೀತಿ ಇರೋರು ನನಗೆ ಈ ರೀತಿ ಸಜೆಸ್ಟ್ ಮಾಡ್ತಾರೆ. ನಾನು ರೆಸ್ಟ್ ಖಂಡಿತವಾಗ್ಲೂ ಮಾಡ್ತೀನಿ. ನಾನು ಈ ಕಾಯಕನೇ ಕೈಲಾಸ ಅಂತ ನಂಬಿರೋಳು. ಹಾಳಾಗಿ ದುಡಿ ಹರಸನಾಗಿ ಬಾಳು ಅಂತ ನಮ್ಮ ದೊಡ್ಡವರು ಹಿರಿಕರು ಗಾದೆ ಮಾಡಿದ್ದಾರೆ. ಆ ಗಾದೆ ಎಷ್ಟು ಸತ್ಯ, ಎಷ್ಟು ಮಿಥ್ಯ ಅಲ್ವಾ. ಸೊ ನನ್ಗೆ ಅದು ತುಂಬ ಮನಸ್ಸಿಗೆ ಟಚ್ ಆಗಿದೆ. ಇದು ನಾನು ನನ್ನ ಹಸ್ಬೆಂಡಿಂದ ಕಲ್ತಿರೋ ಅಂಥ ಪಾಠ. ನನ್ನ ಹಸ್ಬೆಂಡ್ ಯಾರೋ ಯೂಸ್ ಮಾಡಿರೋ ಟಾಯ್ಲೆಟ್ ಎಲ್ಲನೂ ಕೂಡ ಕ್ಲೀನ್ ಮಾಡ್ತಾರೆ ಫ್ರೆಂಡ್ಸ್. ಅದನ್ನು ನಾನು ವಿಡಿಯೋ ಮಾಡಿ ತೋರಿಸಿದ್ರೆ ಇನ್ಯಾವ್ಯಾವ ಥರ ಕಮೆಂಟ್ ಮಾಡ್ತೀರಾ ಅಲ್ವಾ. ಸೊ ಅರ್ಥ ಮಾಡ್ಕೊಳ್ಳಿ. ಹಾಳಿಲ್ಲ ನಮ್ಮ ಹತ್ರ ಕೆಲಸಗಾರನ ಇಟ್ಕೊಳ್ಳೋದು ದೊಡ್ಡಸ್ತಿಕೆ ಅಲ್ಲ ಫ್ರೆಂಡ್ಸ್. ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ನಾನು ರೆಸ್ಟ್ ಮಾಡ್ತೀನಿ, ಬಟ್ ರೆಸ್ಟ್ ಮಾಡೋದನ್ನೆಲ್ಲ ನಾನು ವಿಡಿಯೋ ಮಾಡೋದಿಲ್ಲ. ಬರೀ ಕೆಲಸ ಮಾಡೋದನ್ನು ಮಾತ್ರ ವಿಡಿಯೋ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಈ ಥರ ತಪ್ಪಾಗಿ ತಿಳ್ಕೊಂಡಿದ್ದೀರ ನನ್ನ ಬಗ್ಗೆ. ಇನ್ಮೇಲಿಂದ ರೆಸ್ಟ್ ಮಾಡೋದನ್ನು ಕೂಡ ನಾನು ವೀಡಿಯೋದಲ್ಲಿ ಆ್ಯಡ್ ಆನ್ ಮಾಡ್ಕೋತೀನಿ, ಓಕೆನಾ. ಏನಾದರೂ ಹೇಳಬೇಕು ಅನ್ನಿಸ್ತು ಹೇಳಿದ್ದೀನಿ, ಎಲ್ರಿಗೂ ಅಲ್ಲ ಫ್ರೆಂಡ್ಸ್, ಕೆಲವೊಂದಷ್ಟು ಜನಕ್ಕೆ. ಇಷ್ಟೆಲ್ಲ ಆದಮೇಲೆ ಬಟ್ಟೆ ಫುಲ್ಲು ಒದ್ದೆ ಆಗಿತ್ತು, ಸ್ನಾನ ಮಾಡಬೇಕು ಅನ್ನಿಸ್ತಾ ಇತ್ತು. ಅಷ್ಟರಲ್ಲಿ ನೀರಿಗೆ ಇನ್ನೂ ಕಾಯ್ದಿರಲಿಲ್ಲ, ಗ್ಲೀಸರ್ ಆನ್ ಮಾಡಿದ್ದೆ. ನನ್ನ ಕೈ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್, ಫುಲ್ಲು ರೆಡ್ ಆಗಿದೆ, ಬೊಬ್ಬೆ ಬಂದಿದೆ. ನಿಜಕ್ಕೂ ತುಂಬ ಉರಿ ಅನ್ನಿಸ್ಬಿಡ್ತು. ಕೆಲಸ ಮಾಡುವಾಗ ಏನೂ ಅನ್ನಿಸ್ಲಿಲ್ಲ, ಬಟ್ ಎಲ್ಲ ಆದಮೇಲೆ ಸ್ನಾನಕ್ಕೆ ಹೋಗೋವಾಗ ಕೈ ಫುಲ್ಲು ಯಪ್ಪ ಎಷ್ಟು ಉರಿತಾ ಇದೆಯಪ್ಪ ಅಂತ ನಿಜಕ್ಕೂ ಫೀಲ್ ಆಯಿತು. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಕೈ ಫುಲ್ ರೆಡ್ ಆಗಿತ್ತು ಫ್ರೆಂಡ್ಸ್. ಆಮೇಲೆ ಕೆಲವೊಂದಷ್ಟು ಜನ ನೀನು ಮೇಕಪ್ ಇಲ್ಲದೆ ನೀನು ವಿತೌಟ್ ಮುಖ ನೋಡೋಕ್ಕೆ ಆಗೋದಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಅವರಿಗೆಲ್ಲ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೋಡಲೇಬೇಕು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ. ಪರವಾಗಿಲ್ಲ, ಕೈ ಉರಿ ಕಮ್ಮಿ ಆಗಿದೆ. ಅದು ರೆಡ್ ಆಗಿದ್ದೆಲ್ಲ ಇಲ್ಲಿ ನೋಡಿ ಸ್ವಲ್ಪ ನೀಲ್ಗಟ್ಕೊಂಡಿದೆ, ನಿಮಗೆ ಕಾಣಿಸ್ತಾ ಇದೆಯಾ? ಅದೇ ಕೈಯಲ್ಲಿ ಇವಾಗ ತಿಂಡಿ ತಿಂತಾ ಇದ್ದೀನಿ. ನನಗೆ ಸ್ಪೂನಲ್ಲೆಲ್ಲ ತಿಂದರೆ ಅಷ್ಟು ಕಂಫರ್ಟ್ ಇಲ್ಲ. ಏನಾಯಿತು ಅಂತ ಸುಮಾರು ಜನ ಕೇಳ್ತಾ ಇದ್ದೀರಾ. ಆ್ಯಸಿಡ್ ಬ್ಲೀಚಿಂಗ್ ಪೌಡ್ರ್ ಎಲ್ಲ ಹಾಕಿ ಎಲ್ಲ ಉಜ್ಜುದ್ನಲ್ಲ, ನಂದು ಒಂಥರ ಸೆನ್ಸಿಟಿವ್ ಸ್ಕಿನ್. ಸ್ವಲ್ಪ ಎಲ್ಲ ರ್ಯಾಷಸ್ ಆಯಿತು, ಸ್ವೆಲ್ ಆಯಿತು. ಈಗ ಸ್ವಲ್ಪ ಅದೇ ಕೈಯಿಂದ ಈಗ ಪಾತ್ರೆನೂ ತೊಳಿಬೇಕು. ಆಲ್ರೆಡಿ ಅಡುಗೆ ಮಾಡೋಕ್ಕೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಇಂಥ ಸಣ್ಣ ಪುಟ್ಟ ಗಾಯಕ್ಕೆ ನೋಗೆಲ್ಲ ಎದ್ರುಕೊಂಡು ಕುತ್ಕೊಳ್ಳೋಂಥ ಬಂಡ್ ಜನ್ಮ ನಂದಲ್ವೇ ಅಲ್ಲ. ಏನಕ್ಕಪ್ಪ ವಿಡಿಯೋ ಮಾಡಿದೆ ಅಂದರೆ, ಫಿಲ್ಟ್ರ್ ಹಾಕೊಂಡು ಕೆಲಸ ಮಾಡ್ತಾ ಇದೀಯಾ ಅಂತೆಲ್ಲ ಕೇಳ್ತಿದ್ರಲ್ಲ. ಸೊ ಫಿಲ್ಟ್ರು ಹಾಕೋತೀನಿ, ನ್ಯಾಚುರಲ್ ಆಗಿ ಕಣ್ಣಲ್ಲಿ ನೀರು ಕೂಡ ಬರುತ್ತೆ ಅಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಆದ್ರೂ ಪ್ರೂವ್ ಮಾಡ್ತೀನಿ. ಯಾಕೆಂದ್ರೆ ನನ್ನ ಹೇಟ್ರೇಟ್, ನನ್ನ ದ್ವೇಷ ಮಾಡೋರು ಯಾರಿದ್ದಾರೆ ಅವ್ರಿಗೆಲ್ರಿಗೂ ಈ ಶ್ವೇತಾ ಮೇಲೆ ಸ್ವಲ್ಪ ಪ್ರೀತಿ ಕನಿಕರ ಬರಲಿ ಅಂತ. ಸೊ ಸಿಂಪತಿ ಗಿಟ್ಟಿಸ್ಕೊತಾ ಇದೀಯಾ, ಕಣ್ಣೀರ್ ಹಾಕಿ ಅಂತೆಲ್ಲ ಕಮೆಂಟ್ ಮೇಲೆ ಕಮೆಂಟ್ ಬೆಳಗ್ಗೆಯಿಂದ. ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ, ಕೆಲಸ ಮಾಡ್ತೀನಿ ಗಾಯ್ಸ್.
ಸುಮಾರು ತಿಂಗಳಿಂದ ನನ್ನ ಅಕೌಂಟ್ ಎಷ್ಟು ಫಾಲೋವರ್ ಇದಾರೋ ಅಷ್ಟೇ ಫಾಲೋವರ್ ಇದ್ದಾರೆ. ಸಿಂಪತಿ ಗಿಟ್ಟಿಸ್ಕೊಂಡ ಫಾಲೋವರ್ನ ಪಡ್ಕೋಬೇಕು ಅಂದಿದ್ರೆ ಇಷ್ಟೊತ್ತಿಗೆ 1,00,000 ಸಬ್ಸ್ಕ್ರೈಬರ್ ಆಗ್ಬಿಡ್ತಾ ಇದ್ರು, ಫಾಲೋವರ್ಸ್ ಆಗ್ತಾ ಇದ್ರು. ನೋಡಿ, ಬೆಳಗ್ಗೆಯಿಂದ ಇದು 3ನೇ ಸಲ ಮನೆ ಒರೆಸ್ತಾ ಇರೋದು. ಸಿಂಕು ಕೆಳಗಡೆ ನೋಡ್ಕೊಂಡಿಲ್ಲ, ಕೆಳಗಡೆ ಪೈಪ್ ಬಿಚ್ಚೋಗಿ ನೀರೆಲ್ಲ ಫುಲ್ ಮನೆ ಒಳಗಡೆ ಎಲ್ಲ ಕಡೆ ತುಂಬ್ಕೊಂಡ್ಬಿಟ್ಟಿದೆ. ಈ ಮಳೇಲಿ, ಈ ಚಳಿಲಿ ಯಪ್ಪ ನೋಡಿ, ಇನ್ನೂ ಹಸಿ ಹಸಿ ಎಲ್ಲ ಇದೆ. ಇಲ್ಲಿ ತನಕ ನೀರು ಬಂದ್ಬಿಟ್ಟಿತ್ತು ಫ್ರೆಂಡ್ಸ್, ನೋಡ್ಕೊಂಡೇ ಇಲ್ಲ ನಾನು. ನನ್ನ ಪಾಡಿನ ಕೆಲಸ ಮಾಡ್ಕೋತಾ ಇದ್ದೆ. ಒಣ ಅವರೆಕಾಳು ಸಾಂಬಾರು ಮಾಡೋಣ ಅಂತ ಅವರೆಕಾಳನ್ನ ಚೆನ್ನಾಗಿ ಹುರ್ಕೊಂಡೆ. ನೀವು ನೋಡಿದ್ರಿ, 2ರಿಂದ 3 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ರೈಸ್ ಗಿಟ್ಟೆ, ಬೆಳಗ್ಗೆಯಿಂದ ಟೀ ಕಾಫಿ ಮಾಡೋದೇ ಆಯಿತು. ಈಗ ಏಲಕ್ಕಿ ಹಾಕಿ ಶುಂಠಿ ಹಾಕಿ ಮಸಾಲ ಚಾಯ್ ಮಾಡ್ತಾಯಿದ್ದೀನಿ. ಒಬ್ಬರಾದ್ಮೇಲೆ ಒಬ್ಬರು ನನ್ನ ಕೆಲಸ ಮಾಡೋಕ್ಕೂ ಬಿಡ್ತಾ ಇಲ್ಲ. ಟೀ ಆದಮೇಲೆ ಕಾಫಿ, ಕಾಫಿ ಆದಮೇಲೆ ಟೀ ಅಂತ ಇದ್ದಾರೆ. ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮಸಾಲೆ ರುಬ್ಕೋತಾಯಿದ್ದೀನಿ. ಕಾಯಿ, ಕಡಲೆ, ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ, ಈರುಳ್ಳಿ, ಸಾಂಬಾರು ಪುಡಿ ಹಾಕ್ಕೊಂಡು ರುಬ್ಕೊಂಡು ಒಗ್ಗರಣೆ ಹಾಕಬೇಕು. ಒಣ ಅವರೆಕಾಳು ಸಾಂಬಾರು ಸಖತ್ತಾಗಿರುತ್ತೆ. ಇದ್ರ ಜೊತೆ ಕರ್ಮೀನ್ ಅಥವಾ ಸೀಗಡಿನ ಹಾಕಿದ್ರೂ ಕೂಡ ತುಂಬ, ಕರ್ಮೀನ್ ಹಾಕಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಚಾಪ್ ಮಾಡಿಕೊಂಡೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿ ಆಗಿತ್ತು, ಅದಕ್ಕೂ ಕೂಡ ರೆಡಿ ಮಾಡಿಕೊಂಡೆ. ಕೆಲಸನೇ ಫ್ರೀ ಆಗ್ತಾ ಇಲ್ಲ, ಏನು ಮಾಡೋದ, ಮಾಡಬೇಕಲ್ವಾ. 1 ಕುಕ್ಕರ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಕರಿಬೇವು, 1 ಬೆಳ್ಳುಳ್ಳಿನ ಜಬ್ಬದು ಹಾಕ್ಕೊಂಡಿದ್ದೀನಿ. ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿದು ಹಸಿ ವಾಸನೆ ಹೋದ್ಮೇಲೆ 1 ಆನಿಯನ್ ಚಿಟಪಟ ಅನ್ನಕ್ಕೆ ನಿಧಾನಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ಅವರೆಕಾಳು ಸಾಂಬಾರು ಹೆಲ್ತ್ಗೆ ತುಂಬ ಒಳ್ಳೆಯದು, ರಿಚ್ ಇನ್ ಪ್ರೋಟೀನ್ ಅವರೆಕಾಳಲ್ಲಿ. ಚೂರು ಚಿಕ್ಕ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೆಟೊ ಕಟ್ ಮಾಡಿ ಹಾಕೋತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಕೂಡ ನೆನೆಸ್ಕೊಂಡಿದ್ದೀನಿ. ಸೊ ಒಂದೇ 1 ಟೊಮೆಟೊ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ. ಆಲೂಗಡ್ಡೆ, ಬದನೆಕಾಯಿ ಎಲ್ಲ ದಪ್ಪಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಬದನೆಕಾಯಲ್ಲಿ ಹುಳುಕಿರ್ತವೆ, ನೋಡಿ ಕಟ್ ಮಾಡ್ಕೋಬೇಕು, ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಈಗ ಅವರೆಕಾಯಿಗೆ ಇದು ಹಸಿ ಅವರೆಕಾಳಲ್ಲೂ ಮಾಡ್ಬೋದು ಈ ಸಾಂಬಾರು. ಉರ್ಸಾರು ಅಂತ ಕರಿತೀವಿ ನಮ್ಮ ಕಡೆ. ಅಥವಾ ಕರ್ಮೀನು ಹಾಕಿ ಕೂಡ ಇದಿರುತ್ತಲ್ಲ, ಸ್ಮಾಲ್ ಫಿಶ್, ಒಣಮೀನು, ಕರ್ಮೀನು, ಒಣಮೀನು, ಇದನ್ನು ಹಾಕ್ಬೋದು. ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿರುತ್ತೆ. ಕರ್ಮೀನು ಸೀಗಡಿ ಗೊತ್ತಾ? ಇದ್ರ ಬಗ್ಗೆ ಯಾರಾದರೂ ತಿಂದಿದ್ದೀರಾ, ಟೇಸ್ಟ್ ಮಾಡಿದ್ದೀರಾ? ಕಮೆಂಟಲ್ಲಿ ಹೇಳಿ ನನಗಾಯ್ತಾ ಫ್ರೆಂಡ್ಸ್. ಅವರೆಕಾಳೆಲ್ಲ ಸೇರಿಸಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ರುಬ್ಬಿಟ್ಟಿರೋ ಅಂಥ ಮಸಾಲೆ ಸೇರಿಸಿ, ನೀರು ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ. ನಾನು ತೀರ ತೆಳುನೂ ಅಲ್ಲ, ತೀರ ಗಟ್ಟಿನೂ ಅಲ್ಲ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಮಾಡ್ತಾಯಿದ್ದೀನಿ. ನೋಡಿ, ಅವರೆಕಾಳೆಲ್ಲ ಹಾಕಿ ಗಮ್ ಅಂತ ಇದೆ, ಟೇಸ್ಟ್ ಸಖತ್ತಾಗಿರುತ್ತೆ. ಒಂದ್ಸಲಿ ಈ ರೀತಿ ಕ್ವಿಕ್ಕಾಗಿ ಮಾಡಿ. ಈ ಸಾಂಬಾರು ಇವಾಗ ನಾವು 5ರಿಂದ 6 ಜನ ಊಟ ಮಾಡ್ತೀವಿ, ಯಾಕಂದರೆ ನಮ್ಮ ಕೆಲಸದವರು ಇದ್ದಾರೆ, ಅವ್ರಿಗೂ ಸೇರಿಸಿ ಅಡುಗೆ ಮಾಡ್ತಾ ಇರೋದು. ರೈಸ್ ಆಯಿತು, ಒಂದು 10 ನಿಮಿಷ ಕುದ್ರೆ ಸಾಂಬಾರು ರೆಡಿಯಾಗುತ್ತೆ. ಮುದ್ದೆ ಒಂದು ಮಾಡಬೇಕು. ಅಲ್ಲಿಂದಲ್ಲೇ ಎಲ್ಲ ಪಾತ್ರೆಗಳೆಲ್ಲ ತೊಳೆದೆ, ಸ್ವಲ್ಪ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೋಬೇಕು. ಎತ್ತಿ ಇಟ್ಕೊಂಡಿದ್ದೀನಿ. ಟೀ ಮಾಡಿದ್ನಲ್ವ, ಸ್ವಲ್ಪ ಟೀ ಮಿಕ್ಕಿದೆ. ನಾನು ಚೂರು ಟೀ ಕುಡಿದ್ಬಿಡ್ತೀನಿ, ಕೆನೆ ಕಟ್ತಾ ಇದೆ. ಸೊ ಟೀ ಕುಡಿದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ನೋಡಿ, ಎಲ್ಲ ಎತ್ತಿಟ್ಟಿದ್ದೀನಿ, ಕ್ಲೀನ್ ಮಾಡಬೇಕು ಇವಾಗ. ಸೊ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು. ಸಾಂಬಾರು ಸಖತ್ತಾಗಿ ಬರ್ತಾಯಿದೆ, ಸ್ಮೆಲ್ಲು, ಟೇಸ್ಟ್ ಕೂಡ ಕರೆಕ್ಟಾಗಿದೆ. ನಾನೇನು ಇದನ್ನು ಇಟ್ಟು ಕ್ಲೋಸ್ ಮಾಡಿ ಕೂಡಿಸೋದಿಲ್ಲ, ಯಾಕಂದರೆ ಅವರೆಕಾಳು ಆಲ್ರೆಡಿ ಬೆಂದಿರೋದ್ರಿಂದ. ಸೊ ಹಾಗೇ ಒಂದು 5 ನಿಮಿಷ ಕುದಿಸ್ತೀನಿ. ಕುದಿಸ್ಬಿಟ್ಟು ಗ್ಲಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ಮಳೆ ಬಂತು ಗಾಯ್ಸ್, ಬನ್ನಿ ಬಟ್ಟೆ ಎತ್ಕೊಳ್ಳೋಣ. ರನ್ 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 ರನ್. ಟೈಮ್ ಬಂದು 1 ಗಂಟೆ. ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು. ಬೆಳಗ್ಗೆಯಿಂದ ನನಗೆ ಗ್ರಾಚಾರನೇ ಸರಿ ಇಲ್ಲ ಫ್ರೆಂಡ್ಸ್. ಒಂದಾದ್ಮೇಲೆ ಒಂದು. ಬೆಳಗ್ಗೆ ನೀವೇ ನೋಡಿದ್ರಿ ನನ್ನ ಕೈಯೆಲ್ಲ ಹೆಂಗೆ ರಿಯಾಕ್ಷನ್ ಆಗೋಯ್ತು ಅಂತ. ಇನ್ನೂ ಸ್ವೆಲ್ಲಿಂಗ್ ರೆಡ್ ಹಾಗೆ ಇದೆ ನೋಡಿ, ಎಲ್ಲ ನೀಲ್ಗಟ್ಕೊಂಡಿದೆ. ಈ ಹೆಬ್ಬೆಟ್ ಹತ್ರ ನೋಡಿ ನಿಮಗೆ ಕಾಣಿಸ್ಬೋದು, ಕೈಯೆಲ್ಲ ಫುಲ್ಲು ಸ್ವೆಲ್ ಆಗಿದೆ, ಫುಲ್ಲು ಉರಿ ಅಂಥದ್ರಲ್ಲೂ ನಾನು ಕೆಲಸ ಮಾಡ್ತಾನೇ ಇದ್ದೀನಿ. ಇಂಥದಕ್ಕೆಲ್ಲ ಹೆದರ್ಕೋಬಾರ್ದು ಅಂತ. ಬೆಳಗ್ಗೆಯಿಂದ ಗ್ರಹಚಾರನೇ ಸರಿ ಇಲ್ಲ. ದೇವ್ರ ದೀಪಗಳು ತೊಳ್ಕೊಬೇಕಾಗಿತ್ತು. ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಸಿಂಕಲ್ಲಿ ದೇವ್ರ ದೀಪ ಮಾತ್ರ ತೊಳಿಬೇಡಿ ಅಂತ ಅಂದ್ಬಿಟ್ಟು. ಇನ್ನೆಲ್ಲಿ ತೊಳೆಯೋಕ್ಕಾಗತ್ತೆ ಹೊರಗಡೆ ಎಲ್ಲ ಪ್ಲೇಸ್ ಇಟ್ಕೊಂಡಿಲ್ಲ ನಾವು ದೇವ್ರ ದೀಪ ತೊಳೆಯೋಕ್ಕೆ. ದೇವ್ರ ದೀಪ ತೊಳೆಯೋಂಥ ಟೈಮಲ್ಲಿ ಸಿಂಕ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿನೇ ದೇವ್ರ ದೀಪ ತೊಳೆಯೋದು. ಅದು ಕಾಮನ್ ಸೆನ್ಸ್ ನನಗೆ ಖಂಡಿತವಾಗ್ಲೂ ಇದೆ.
ನೀವು ನೋಡಿದ್ರಿ ಸಿಂಕೆಲ್ಲ ಆಗಿ ಮನೆ ತುಂಬ ನೀರು ನಿಂತ್ಕೊತು, ಕೈಯೆಲ್ಲ ಹಿಂಗಾಯಿತು. ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ದೀಪ ತೊಳೆಯೋಣ ಅಂತ ಸ್ಟಾರ್ಟ್ ಮಾಡಿದೆ. ನೀರು ನೋಡಿ ಫ್ರೆಂಡ್ಸ್, ನೀರು ನೋಡಿ, ದೇವ್ರ ಮನೆ ನೀರು ಯಾವ ಕಲರ್ ಇದೆ. ವಾರ ಕ್ಲೀನ್ ಮಾಡ್ತೀನಿ ಆಯಿತಾ, ವಾರಕ್ಕೆ 2 ಸತಿ. ಇದು ಬುಧವಾರದ ವ್ಲಾಗಿದು. ನಾಳೆ ಗುರುವಾರಕ್ಕೆ. ಇವತ್ತೇ ತಲೆ ಸ್ನಾನ ಮಾಡಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಲ್ಲಿ ನೋಡಿ ಗಾಯ್ಸ್, ನೀರು ನೋಡಿ ಗಾಯ್ಸ್. ಯಪ್ಪ, ನನಗೆ ಗಾಬರಿ ಆಗೋಯ್ತು. ಈ ವೈಟ್ ಟೈಲ್ಸ್ದ ಗಲೀಜಿದು ಅಂತ, ಅಂದರೆ ದೀಪ ಹಚ್ಚಿ ಧೂಪ ಹಾಕ್ತಾ ಇರ್ತೀನಲ್ಲ ಅದ್ರ ಗಲೀಜಿದು. ನಿಜಕ್ಕೂ ಭಯ ಆಗೋಯ್ತು. ನನ್ನ ಕೈ ನೋಡಿ ಫ್ರೆಂಡ್ಸ್, ಇಷ್ಟೊಂದು ಗಲೀಜು ಕೂತಿದೆ ಟೈಲ್ಸ್ ಮೇಲೆ. ಓ ಗಾಡ್, ಯಪ್ಪ, ಈ ರೀತಿ ನಿಮ್ಗೆ ಅನುಭವ ನನ್ನ ನಿಜಕ್ಕೂ ಆಶ್ಚರ್ಯ ಆಗೋಯ್ತು ನನಗೆ. ಸೊ ಯಪ್ಪ, ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿರೋ ನೀರು ತೊಗೊಂಡು ಬೇರೆ ಬಟ್ಟೆ ತೊಗೊಂಡು ಒಂದ್ಸಲಿ ಒರೆಸ್ಬಿಟ್ಟು ಸಿಗ್ತೀನಿ. ದೇವ್ರ ದೀಪಗಳೆಲ್ಲ ನೀಟಾಗಿ ತೊಳೆದಾಯಿತು. ಮಡಿ ನೀರಿಂದ ಒಂದ್ಸಲ ತೊಳ್ಕೊಂಡೆ, ಬಟ್ಟೆಯಿಂದ ಒರೆಸ್ಕೊಂಡೆ, ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇದಕ್ಕೆ ಬತ್ತಿ ಹಾಕಿ ಇಟ್ಕೊಂಡ್ಬಿಡೋಣ ಬನ್ನಿ. ಬತ್ತಿ ಹಾಕಿ ಇಟ್ಕೊಂಡ್ರೆ ನಾಳೆ ಪೂಜೆಗೆ ಈಸಿ ಆಗುತ್ತೆ. ಸೊ ಇಷ್ಟು ದೀಪಗಳನ್ನ ಹಚ್ಚುತ್ತಾ ಇರೋದು ನಾನಿದ್ದು. ಸುಮಾರು ಜನ ಕೇಳ್ತಾಯಿದ್ರಿ, ಎಷ್ಟು ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ. ನಾನು ಒಂದೇ ಹೇಳೋದು, ಮಾಡೋ ಭಕ್ತಿ ಇರಬೇಕಷ್ಟೇ. ಹಚ್ಚೋ ದೀಪದ ಮೇಲಲ್ಲ, ನಮ್ಮ ಭಕ್ತಿ ಮೇಲೆ ಒಳ್ಳೆಯದಾಗೋದು ಕೆಟ್ಟದಾಗೋದು ಡಿಪೆಂಡ್ಸ್ ಆಗುತ್ತೆ. ಬಟ್ ಇವತ್ತಂತೂ ನನ್ನ ಗ್ರಹಚಾರ ಒಂಚೂರು ಚೆನ್ನಾಗಿಲ್ಲ. ಈ ಹೆಡ್ಜಸ್ ಏನಿದೆ ಇದನ್ನೆಲ್ಲ ಉಜ್ಜೋವಾಗ ನೀಟಾಗಿ ನಿಧಾನಕ್ಕೆ ಉಜ್ಜಬೇಕು. ನನ್ನ ಕೈ ನೋಡಿ, ಆಲ್ರೆಡಿ ತೂತ ಆಗಿತ್ತು, ಮತ್ತು ಇನ್ನೂ ಸ್ವಲ್ಪ ಜಾಸ್ತಿ ತೂತ ಆಯಿತು. ನಿಮಗೆ ಕಾಣಿಸ್ತಾ ಇದೆಯಾ ರಿಂಗ್ ಫಿಂಗರು? ಇಲ್ಲಿ ನೋಡಿ, ಇಲ್ಲಿ. ಸೊ ಈ ರೀತಿ ಕೆಲಸ ಮಾಡುವಾಗ ನನ್ನ ಕೈ ನೋಡಿ ಹೆಂಗೆ ಸ್ವೆಲ್ ಆಗಿದೆ ಅಂತ ನ್ಯಾಚುರಲಾಗಿ ಲೈಟ್ ಬಲ್ಕಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ನೋಡಿ ಊದ್ಕೊಂಡಿದೆ. ಐ ಥಿಂಕ್ ಅನ್ಕೋತೀನಿ ನಾನು ಯಾವುದೋ ಕಾಸ್ಟಿಕ್ ಸೋಡಾ ರಿಯಾಕ್ಷನ್ ಆಗಿರ್ಬೋದು, ಹಳೆ ಸ್ಟಾಕ್ ಕೊಟ್ಟಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಈ ರೀತಿ ನನಗೆ ಸುಮಾರು ದಿನದ ಹಿಂದೆ ಆಗಿತ್ತು, ರೀಸೆಂಟಾಗಿ ಆಗಿರಲಿಲ್ಲ. ಬಟ್ ಮತ್ತೆ ಈ ರೀತಿ ಆಗಿದೆ. ಕೈಯೆಲ್ಲ ಸ್ವೆಲ್ ಆಗಿದೆ, ರೆಡ್ ಆಗಿದೆ. ವಾಟ್ ಟು ಡೂ? ಬಟ್ ಕೆಲಸ ಮಾತ್ರ ಬಿಡೋಂಗಿಲ್ಲ. ನಾವು ಕೆಲಸ ಮಾಡುವಾಗ ಬೇರೆಯವ್ರು ಮಲ್ಕೊಂಡ್ರೆ ಅಯ್ಯೋ ಅವರು ಮಲ್ಕೊಂಡಿದ್ದಾರೆ, ನಾವು ಮಲ್ಕೊಳ್ಳೋಣ ಬಿಡಪ್ಪ ಅನಿಸುತ್ತೆ. ಕೆಳಗಡೆ ಹಸ್ಬೆಂಡ್ ಕೆಲಸ ಮಾಡ್ತಾಯಿದ್ದಾರೆ, ಅವರೇ ಕೆಲಸ ಮಾಡ್ತಾಯಿದ್ದಾರೆ, ನಾನು ಯಾಕೆ ಸುಮ್ಮನೆ ಇರಬೇಕು, ನಾನು ಕೆಲಸ ಮಾಡೋಣ ಅನ್ನೋ ಎನರ್ಜಿ ತೊಗೊಂಡು ನನಗೆ ನಾನೇ ಮೋಟಿವೇಟ್ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ. ಇವಾಗ ಮಾಡ್ಕೋಬೇಕು ಈ ಕೆಲಸ ಈಗ ಮಾಡ್ಕೊಳ್ದೆ ನಾಳೆ ಮಾಡ್ಕೊಳ್ಳೋಣ ಅನ್ನೋಕ್ಕಾಗಲ್ಲ. ಯಾಕಂದರೆ ಟೈಮ್ ಕನ್ಸಂಪ್ಷನ್ ಇಲ್ಲ. ಟೈಮ್ ಇಲ್ಲದಿರೋ ಕಾರಣ ಈ ಕೆಲಸ ಇವಾಗಲೇ ಮಾಡಬೇಕು. ಅಯ್ಯೋ ಬಿಡಪ್ಪ ನಾಳೆ ಮಾಡಿದ್ರಾಯ್ತು ಅನ್ನೋ ಥರ ಇಲ್ವಲ್ಲ ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ನಾನು ಆಗಲೇ ಹೇಳಿದಾಗೆ ಇದು ಬುಧವಾರದ ವ್ಲಾಗ್. ನಾನು ಗುರುವಾರಕ್ಕೂ ಶುಕ್ರವಾರಕ್ಕೂ ಎರಡಕ್ಕೂ ಆಗುತ್ತೆ ಅಂತ ಬುಧವಾರನೇ ದೇವ್ರ ಮನೆ, ದೇವ್ರ ದೀಪ ಪ್ರತಿಯೊಂದು ಕ್ಲೀನ್ ಮಾಡ್ಕೊಳ್ಳೋದು. ಮಧ್ಯಾಲ್ಗೆ ಹಾಕೋ ಮ್ಯಾಟ್ ತುಂಬ ಗಲೀಜಾಗಿತ್ತು, ವಾಶ್ ಮಾಡಿರಲಿಲ್ಲ, ಅದನ್ನು ಕೂಡ ವಾಶ್ ಮಾಡಿದೆ. ದೇವ್ರ ಮೇಲ್ಗಡೆ ಹೂವು ಎಲ್ಲನೂ ತೆಗೆದು ಒಂದು ಮೂಟೆ ಕಟ್ಟಿ ಇಟ್ಟಿದ್ದೀನಿ ನೋಡಿ. ಸೊ ಆ ಮ್ಯಾಟ್ ಒಣಗೋಕ್ಕೆ ಇಲ್ಲ ಅಂದರೂ 2 ದಿನ ಬೇಕಾಗುತ್ತೆ. ಪಾಟ್ ಇಟ್ಕೊಂಡಿರೋದ್ರಿಂದ ಪೋರ್ಟಿಕೋ ಫುಲ್ ಗಲೀಜಾಗುತ್ತೆ, ಮಣ್ಣು ಕಸ ಕಡ್ಡಿ ಪ್ರತಿಯೊಂದು. ಸೊ ಸೋಪ್ ಆಯಿಲ್ ಮತ್ತು ಟೈಡ್ ಎಲ್ಲ ಹಾಕ್ಕೊಂಡು ಮೆಟ್ಲು ಮೇಲ್ಗಡೆ ಬಾಡಿಗೆ ಹುಡುಗರು ಇರೋದ್ರಿಂದ ತುಂಬ ಗಲೀಜು ಮಾಡ್ತಾರೆ. ಎಲ್ಲ ಉಜ್ಜಾದ್ಮೇಲೆ ಮುಖ ಕೈ ಕಾಲು ತೊಳ್ಕೊಂಡೆ. ಸತೀಶ್ ಕೂಡ ಬಂದರು, ನಮ್ಮ ಹುಡುಗರು ಕೂಡ ಊಟ ಕೊಡಬೇಕಾಗಿತ್ತು. ಬಿಸಿ ರಾಗಿ ಮುದ್ದೆ ಮಾಡಿದೆ. ಎಷ್ಟು ಮುದ್ದೆ ಮಾಡಿದೆ ಅಂದರೆ 6ರಿಂದ 7 ಮುದ್ದೆ ಮಾಡಿದ್ದೀನಿ ಇವತ್ತು. ಸೊ ಕುಕ್ಕರ್ ಇಟ್ಕೊಂಡು ಮಾಡಿದ್ರೆ ಮುದ್ದೆ, ಹಳೆ ಕುಕ್ಕರ್ ಅದು, ತುಂಬ ಚೆನ್ನಾಗಾಗುತ್ತೆ. ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಟ್ಟೆ. ಸೊ ಸತೀಶ್ಗೂ ಕೂಡ ಅವರೆಕಾಳು ಸಾಂಬಾರಂತೂ ಸಖತ್ತಾಗಿತ್ತು. ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ಟ ಮೇಲೆ ನಾನು ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಅವರೆಕಾಳು ಸಾಂಬಾರು ತಟ್ಟೆಗೆ ಹಾಕ್ಕೊಂಡು ಊಟಕ್ಕೆ ಕೂತ್ಕೊಂಡೆ. ಸಾಂಬಾರಂತೂ ಸಖತ್ತಾಗಿದೆ. ಟೈಮ್ ಎಷ್ಟು ಗೊತ್ತಾ? 3:15 ಆಗಿತ್ತು. ಸತೀಶ್ಗೂ ಅಷ್ಟೇ ಕೇಳ್ತಾ ಇದ್ದೆ ಹೇಗಿದೆ ಸಾಂಬಾರು ಹೇಗಿದೆ ಅಂತ. ಅವ್ರೇನಂದರೆ ಹ್ಞೂ ಅಂತಾರೆ, ಇಲ್ಲ ಹ್ಞೂ ಅಂತಾರೆ, ಜಾಸ್ತಿ ಮಾತಾಡಲ್ಲ. ಅದಕ್ಕೋಸ್ಕರ ನೀವು ತಪ್ಪು ತಿಳ್ಕೊಂಡ್ರೆ ಹೆಂಗೆ ಮಾಡಲಿ, ನಾನು ಅರ್ಥ ಮಾಡ್ಕೊಂಡು ಮಾತಾಡಿ ಅಷ್ಟೇ ನಂಗೆ ಕೇಳೋದು. ಸೊ ದರ್ಶನ್ದು ಟಿ ವಿಲಿ ಅದೇ ನ್ಯೂಸ್ ಬರ್ತಾಯಿತ್ತು. ಟಿ ವಿ ಹಾಕ್ಕೊಂಡು ನಿದ್ದೆ ಮಾಡ್ತಾಯಿದ್ದಾರೆ. ನಾನು ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಆಗ್ತಿದ್ದಂಗೆ ಮಕ್ಕಳು ಬರೋಷ್ಟರಲ್ಲಿ ಹಾಲು ಕಾಯಕ್ಕಿಡಬೇಕು, ಚಪಾತಿ ಹಿಟ್ಟು ಕಲಿಸ್ಬೇಕು, ತಲೆಗೆ ಎಣ್ಣೆ ಹಾಕೋಬೇಕಾಗಿತ್ತು. ಇನ್ನೂ ತುಂಬ ಕೆಲಸಗಳಿದ್ದು ಫ್ರೆಂಡ್ಸ್. ನಿದ್ದೆ ಅಂತೂ ಬರೋದಿಲ್ಲ. ಸುಮಾರು ಜನ ಕೇಳ್ತಾರೆ ನಿಮಗೆ ನಿದ್ದೆ ಬರಲ್ವಾ ನಿದ್ದೆ ಬರಲ್ವಾ ಅಂತ. ನನ್ನ ರೆಸ್ಟ್ ಅಂದರೆ ಇಷ್ಟೇನೆ. ಹಾಲು ಕಾಯಿಸ್ದೆ, ಗ್ಯಾಸ್ ಖಾಲಿ ಆಗೋಯ್ತು. ಹಾಲು ಕಾಯಿಸಿ ಕಾಫಿ ಮಾಡಿದೆ, ಗ್ಯಾಸ್ ಖಾಲಿ ಆಗೋಯ್ತು. ಕೆಳಗಡೆ ಹುಡುಗರಿಗೆ ಟೀ ಮಾಡಬೇಕಿತ್ತು, ಕೆಲಸ ಮಾಡ್ತಾಯಿದ್ದಾರೆ. ಸೊ ಚಪಾತಿ ಹಿಟ್ಟು ಕೂಡ ಕಳಿಸ್ದೆ. ಸತೀಶ್ ಮಲ್ಕೊಂಡಿದ್ದಾರೆ. ಸೊ ಹಾಗಾಗಿ ಸೈಲೆಂಟಾಗಿ ಏನು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಸ್ಟವ್ ರಿಪೇರಿ ಮಾಡ್ತಾಯಿದ್ದಾರೆ. ಫುಲ್ ಕೆಲಸ. ಬಟ್ ಮಳೆ
ಫುಲ್ ಮಳೆ, ತಲೆಗೆ ಎಣ್ಣೆ ಹಾಕಬೇಕು. ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದ್ದೀನಿ. ಮುದ್ದೆ ಮಾಡಿದ ಪಾತ್ರೆ ಎಲ್ಲ ಇತ್ತಲ್ಲ, ಎಲ್ಲ ಕ್ಲೀನ್ ಮಾಡಿದೆ. ಊಟ ಮಾಡಿದ ಪಾತ್ರೆ ಎಲ್ಲ ಪ್ರತಿಯೊಂದು ತೊಳೆದಿಟ್ಟೆ. ಮಳೆ ನಿಲ್ಲೋ ಲಕ್ಷಣವೇ ಕಾಣಿಸ್ತಾ ಇಲ್ಲ ನಿಜವಾಗ್ಲೂ. ಕೆಲಸ ಮಾಡ್ತೀನಿ ಅಂತ ನಾನು ಬರೀ ಕೆಲಸನೇ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ನನಗೂ ನಾನು ಸ್ವಲ್ಪ ಟೈಮ್ ಕೊಡ್ತೀನಿ, ನನಗೂ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನನ್ನ ಹೇರ್ ಕೇರ್ನ ನಾನೇ ನೋಡ್ಕೋಬೇಕು, ಇನ್ಯಾರು ಬರ್ತಾರಲ್ವ. ಸೊ ಡೈಲಿ ತಲೆ ಸ್ನಾನ ಮಾಡಿ ಹೇರೆಲ್ಲ ಫುಲ್ ರಫ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ತುದಿಲಂತೂ ಫುಲ್ ಬಾಲ ಥರ ಆಗಿಬಿಟ್ಟಿದೆ ಈ ನಡುವೆ. ಯಾಕಂದರೆ ಒಂದಿನ ಸೋಲಾರ್ ಸ್ನಾನ, ಒಂದಿನ ಗ್ಲೇಸರ್ ಸ್ನಾನ, ಈ ರೀತಿ ಸೋಲಾರ್ ವಾಟ್ರ್ ಹಾಕೊಂಡಾಗ ಅಷ್ಟು ಹೇರ್ ಫಾಲ್ ಆಗೋಲ್ಲ, ಬಟ್ ಗ್ಲೇಸರ್ ಸ್ನಾನ ಮಾಡಿದಾಗ ಫುಲ್ ಹೇರ್ ಫಾಲ್ ಆಗುತ್ತೆ. ಈ ವೆದರ್ಗೆ ಸೋಲಾರ್ನೇ ನಂಬ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಗ್ಲೇಸರ್ ಸ್ನಾನ ಮಾಡಿ ನನ್ನ ಕೂದಲೆಲ್ಲ ಹಾಳಾಗ್ತಾ ಇದೆ. ಸೊ ಚೆನ್ನಾಗಿ ಹರಳೆಣ್ಣೆ ಎಲ್ಲ ನತ್ತಿಗೆಲ್ಲ ಜಡ್ದು ಮಾಲಿಷ್ ಮಾಡಿ ಮತ್ತು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹರಳೆಣ್ಣೆ ಜೊತೆ ಅಪ್ಲೈ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಾರೆ, ಸಿಸ್ ನಿಮ್ಗಿನ್ನೂ ಗ್ರೇ ಹೇರ್ ಇಲ್ವಾ ಅಂತ. ಮೈ ಗಾಡ್ ಗ್ರೇಸ್, ನನಗಿನ್ನೂ ಗ್ರೇ ಹೇರ್ಸ್ ಆಗಿಲ್ಲ. ಗ್ರೇ ಹೇರ್ಸ್ ಆದಾಗ ಖಂಡಿತವಾಗ್ಲೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ನತ್ತಿ ಗುಣ ಅಂತಾರೆ. ಗಟ್ಟಿ ನತ್ತಿ ಇದ್ದರೆ ಬೇಗ ಗ್ರೇ ಹೇರ್ಸ್ ಆಗಲ್ವಂತೆ. ಅದು ನಮ್ಮಮ್ಮ ನನಗೆ ಹೇಳಿದ್ದು. ಅದೇನೋಪ್ಪ ಗೊತ್ತಿಲ್ಲ, ಬಟ್ ನಮ್ಮಮ್ಮಂದು ನನಗೆ ಗುಣಗಳು ಸ್ವಲ್ಪ ಬಂದಿದೆ ಅನ್ಬೋದು. ಕೆಲವೊಂದಷ್ಟು ಅಮ್ಮನ ಥರ ಅಮ್ಮನಿಗೂ ಅಷ್ಟೇ ಬೇಗ ಗ್ರೇ ಹೇರ್ಸ್ ಇಲ್ಲ. ಆಮೇಲೆ ಪೀರಿಯಡ್ ಮೆನ್ಸಸ್ ಟೈಮಲ್ಲೆಲ್ಲ ತುಂಬ ಬ್ಲೀಡ್ ಆಗೋಂಥದ್ದು ಅಮ್ಮನ ಥರ. ಅಮ್ಮನಿಗೆ ಈಗ ಜಸ್ಟ್ 45 ಗೊತ್ತಾ ನಿಮಗೆ? ಅದು ನಾನು ಓಪನಾಗಿ ಹೇಳ್ತೀನಿ. ಸತೀಶ್ಗೂ ಅಮ್ಮನಿಗೂ ಒಂದೇ ಏಜ್ ರಿಲೇಟೆಡ್ ಅಂತ ಹೇಳ್ಬೋದು. ಅಂದರೆ 1 ವರ್ಷ 2 ವರ್ಷ, ಸಾರಿ 47 ಅಮ್ಮಂಗೆ, ಸತೀಶ್ಗೆ 45, ಹೀಗೆ ಮಿಸ್ಟೇಕ್ ಆಯಿತು. ಈ ಕೆಳಗಡೆ ಏನು ಮಾಡ್ತಿದ್ರು ಅಂದರೆ ಕೆಲಸದ ಹುಡುಗರು ಫುಲ್, ಈಗ ಕೆಲಸಗಳಿನ ಆಷಾಢ ಮುಗೀತು, ಕೆಲಸಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಶ್ರಾವಣಕ್ಕಲ್ವ. ಸೊ ಹಾಗಾಗಿ ಫುಲ್ಲು ಸ್ಟವ್ಸ್ ಎಲ್ಲ ಏನೇನು ಹೋಗಿದೆ, ಏನು ಎತ್ತ, ಈ ಥರ ವರ್ಷಕ್ಕೆ 1 ಸತಿ 2 ಸತಿ ನಾವು ರೆಡಿ ಮಾಡಿಸ್ತಾನೆ ಇರ್ತೀವಿ. ಹೋಗಿರೋ ರೆಗ್ಯುಲೇಟರ್ಸ್ ಪೈಪ್ಸ್ ಎಲ್ಲ ಚೇಂಜ್ ಮಾಡಿಸಿ ಸ್ಟವ್ಗೆಲ್ಲ ಪೇಂಟ್ ಮಾಡಿಸ್ಬೇಕಾಗಿತ್ತು. ಸೊ ಈಗ ಹಬ್ಬಕ್ಕೆ ಹೆಂಗಿದ್ರು ಪೇಂಟ್ ಮಾಡಬೇಕಲ್ಲ, ಆಗ ಮಾಡಿಸೋಣ ಅಂತ ಹೇಳಿ ರೆಗ್ಯುಲೇಟರ್ಸ್ನೆಲ್ಲ ಚೆಕ್ ಮಾಡಿ, ಇನ್ನೇನೋ ಕೆಲಸ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್, ಸೀಸನ್ ಬರುತ್ತೆ, ಆವಾಗೆಲ್ಲ ಮಾಡಿಸ್ಕೊಳಕ್ಕಾಗಲ್ಲ ಒಟ್ಟೊಟ್ಟಿಗೆ. ಹಾಗೆ ಈಗ ಎಲ್ಲ ಮಾಡಿಸ್ಕೊಳ್ಳೋಣ ಅಂತ ಮಾಡಿಸ್ಕೊತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ನಾನು ಮನೆಗೆ ಬಂದೆ ಫ್ರೆಂಡ್ಸ್. ಮನೆಗೆ ಬಂದ ತಕ್ಷಣ ಮಕ್ಕಳು ಬಂದರು ಸ್ಕೂಲಿಂದ. ಮಕ್ಕಳು ಬಂದ ತಕ್ಷಣ ಹಾಲು ಕೊಟ್ಟು ಅವ್ನು ಟ್ಯೂಷನಿಗೆ ಹೋದ. ಇನ್ನೇನಿದ್ರು ಯೂನಿಫಾರ್ಮ್ಸ್, ಶೂಸು, ಸಾಕ್ಸ್ ಎಲ್ಲ ಸ್ಮೆಲ್ ಬಂದಿರುತ್ತೆ. ಸೊ ಅದನ್ನೆಲ್ಲ ವಾಶ್ ಮಾಡಿ ಹೊಣೆ ಹಾಕಬೇಕಾಗಿತ್ತು. ನಾನು ಎಣ್ಣೆ ಹಾಕಿದ ತಕ್ಷಣ ಜುಟ್ಟು ಬಾಚೋದಿಲ್ಲ, ಒಂದು ಅರ್ಧ ಗಂಟೆ ಚೆನ್ನಾಗಿ ಕೂದಲೆಲ್ಲ ಸಾಫ್ಟ್ ಆಗಲಿ ಅಂತ ಕಟ್ಟಿಬಿಟ್ಟಿರ್ತೀನಿ. ಸೊ ಮತ್ತು ನಾನು ಕೈಕಾಲು ಮುಖ ತೊಳೆದು ದೀಪ ಹಚ್ಚಂಥದ್ದೇನಿರಲಿಲ್ಲ, ಯಾಕಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ. ಹಾಗಾಗಿ ನಾಳೆ ಗುರುವಾರ ಫ್ರೆಶ್ ಆಗಿ ತಲೆ ಸ್ನಾನ ಮಾಡಿ ದೀಪ ಹಚ್ಚೋಣ ಅಂತ ಹೇಳಿ ಫ್ರೆಶ್ ಅಪ್ ಆಗಿ ಹಾಗೆ ಮೈ ತೊಳ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ನೀರೇ ಕಾಯ್ದಿಲ್ಲ ಫ್ರೆಂಡ್ಸ್. ಬೆಳಗ್ಗೆಯಿಂದ ಕೆಲಸ ಮಾಡಿದ್ನೆಲ್ಲ, ಒಂಚೂರು ಬಿಸಿನೀರು ಹಾಕ್ಕೊಂಡ್ರೆ ಮೈ ಹಗುರ ಅಂದ್ಕೊಂಡೆ. ನೀರೇ ಕಾಯ್ದಿರಲಿಲ್ಲ. ಇದಿಷ್ಟು ಬೆಳಗ್ಗೆ ನಡೆದಿದ್ದಂಥ ಕತೆ. ಈಗ ನನ್ನ ಮಗಳನ್ನ ಹುಡ್ಕೊಂಡು ಅವಳ ಸೈಕಲಲ್ಲಿ ಹಿಂದೆ ನಾನು ಮುಂದೆ 3/4 ಗಂಟೆ ವಾಕ್ ಮಾಡಿದೆ ಫ್ರೆಂಡ್ಸ್. ಇವತ್ತು ಎಷ್ಟು ವಾಕ್ ಮಾಡಿದೆ, ಎಷ್ಟು ಸ್ಟೆಪ್ಸ್ ನಡೆದಿದ್ದೀನಿ ಅನ್ನೋದನ್ನು ಲಾಸ್ಟಲ್ಲಿ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ವಾಕ್ ಎಲ್ಲ ಮುಗಿಸ್ಕೊಂಡು ಪಾರ್ಕ್ಗೆ ಹೋದೆ. ಇಷ್ಟೆಲ್ಲ ಕೆಲಸ ಮಾಡಿ 1 ಅವರ್ ವಾಕ್ ಮುಗಿಸ್ಕೊಂಡು ಈಗ ಎಕ್ಸಸೈಸ್ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನನ್ನ ಮಗಳು ನೋಡಿ ಎಕ್ಸಸೈಸ್ ಮಾಡು ಅಂದರೆ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಬ್ಯಾಕ್ ಸೈಡು. ಇಷ್ಟೆಲ್ಲ ಕೆಲಸ ಮಾಡಿದ್ರು ನನಗೆ ಸುಸ್ತಾಗಲ್ವಾ, ಟಯರ್ಡ್ ಆಗಲ್ವಾ? ನನ್ನ ಮನುಷ್ಯ ಅಲ್ವಾ? ಎಲ್ಲನೂ ಆಗುತ್ತೆ, ಮಾಡಬೇಕು ಅನ್ನೋ ಖುಷಿ ಅಷ್ಟೆ. ಏನಂತೀರಾ? ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅನ್ನಿಸ್ತು. ಸೊ ಎಕ್ಸಸೈಸ್ ಕೂಡ ಮಾಡಿದೆ. ಯಾಕಂದರೆ ನಮ್ಮನ್ನು ನಾವು ಕೇರ್ ಮಾಡಬೇಕು, ನಮ್ಮನ್ನು ನಾವು ಪ್ರೊಟೆಕ್ಟಿವ್ ಆಗಿ ಇಟ್ಕೋಬೇಕು ಅಂದರೆ ಇದೆಲ್ಲ ಇಂಪಾರ್ಟೆಂಟ್. ಗಾಯ್ಸ್, ಹೋದಾಗ 6 ಗಂಟೆ, ಬಂದಾಗ 7 ಗಂಟೆ. ಬಂದ ತಕ್ಷಣ ಕೈಕಾಲು ತೊಳೆದು ಸೌತೆಕಾಯಿ ತಿಂತಾಯಿದ್ದೀನಿ. ಸುಸ್ತಾಗ್ತಾಯಿತ್ತು, ಅಂದರೆ ತರ್ಸ್ಟಿ ಫೀಲ್ ಆಗ್ತಾಯಿತ್ತು. ಫುಲ್ ಸ್ವೆಟ್ಟಾಗಿ ಹೋಗಿದ್ದೀನಿ, ಅದಕ್ಕೋಸ್ಕರ ಸೌತೆಕಾಯಿ ತಿಂತಾಯಿದ್ದೀನಿ. ಗಾಯ್ಸ್, ಸೌತೆಕಾಯಿ ಬೇಕಾ? ಇವತ್ತು ನಾನು 14,277 ಹೆಜ್ಜೆ ನಡೆದಿದ್ದೀನಿ. 12 ಕಿಲೋಮೀಟರ್ ವಾಕ್ ಮುಗಿಸಿದ್ದೀನಿ. ಇವತ್ತು ನಾನು ಮಾಡಿರೋ ನಿದ್ದೆ ನಿಜಕ್ಕೂ ನೋಡಿ ನನಗೆ ಭಯ ಆಯಿತು. 3.5 ಗಂಟೆ ಅಷ್ಟೇ ನಿದ್ದೆ ಮಾಡಿರೋಂಥದ್ದು ನಾನು. ನೋಡ್ತಾ ಸಂಜೆ ಆಗೋಯ್ತು. ಅವ್ರ ಅಪ್ಪ ಕೂಡ ದೋಸೆ ಮತ್ತು ಏನೇನೋ ಸ್ನ್ಯಾಕ್ ಎಲ್ಲ ತಂದುಕೊಟ್ರು ಮಕ್ಕಳಿಗೆ. ಅವರಿಗಂತೂ ಅವ್ರು ಬರೋವಾಗ ಏನಾದರೂ ಪೊಟ್ಟಣ ಹಿಡ್ಕೊಂಡು ಬರಲೇಬೇಕು ಕೈಯಲ್ಲಿ, ಇಲ್ಲ ಅಂದರೆ ನನ್ನ ಮಕ್ಕಳು ರಣರಂಗ ಮಾಡಿಬಿಡ್ತಾರೆ.
ಬಿಸಿ ಬಿಸಿ ಈರುಳ್ಳಿ ದೋಸೆ ತಂದಿದ್ರು. ನಾ ಚಪಾತಿ ಮಾಡಿ ಹಿಟ್ಟು ಕಲಸಿಟ್ಟಿದ್ದೆ, ಬಟ್ ಚಪಾತಿ ಮಾಡಿರಲಿಲ್ಲ. ನಾನು ಹಿಟ್ಟು ಕಲಸಿಟ್ಟಿದ್ದೀನಿ ಅಂತ ಅಂದೆ. ಅದಕ್ಕೆ ಅವರು ಫ್ರಿಜ್ಗಿಡು ಬೆಳಗ್ಗೆ ತಿಂಡಿಗಾಗುತ್ತೆ, ಇದನ್ನೇ ತಿನ್ಕೊಳ್ಳಿ ಬಿಸಿ ಬಿಸಿ ಇದೆ ಅಂತಂದರು. ಬಟ್ ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡ್ ಆಗಿದ್ದಕ್ಕೂ ಅದಕ್ಕೂ 9 ಗಂಟೆಗೆ ಕಣ್ಣು ಎಳೀತಾ ಇತ್ತು, ನಿದ್ದೆ ಬರ್ತಾಯಿತ್ತು. ನನಗಂತೂ ಏನೂ ಬೇಡಪ್ಪ ಅಂತ ಅನ್ನಿಸ್ತಾ ಇತ್ತು. ಬಟ್ ನನ್ನ ಮಗಳು ಬಿಡ್ತಾಳ, ಮಮ್ಮಿ ನೀ ತಿಂದರೆ ನಾನು ತಿಂತೀನಿ, ಇಲ್ಲಾಂದರೆ ನಾನು ತಿನ್ನಲ್ಲ ಅಂತ ನನಗೆ ಒಂದು ಈರುಳ್ಳಿ ದೋಸೆ ತಟ್ಟೆಗೆ ಹಾಕ್ಕೊಂಡು ತಿನ್ನಿಸ್ತಾ ಇದ್ದಾಳೆ. ನಾನಂದೆ ನೀನು ತಿನ್ನು, ನನಗೆ ಬೇಡ ಅಂತ. ನಾನು ತಿಂತೀನಿ ಮಮ್ಮಿ, ನೀನು ತಿನ್ನು ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ನಿಜಕ್ಕೂ ಥ್ಯಾಂಕ್ ಯು, ಲವ್ ಯು ಮಗಳೇ, ಲವ್ ಯು ಚಾರು. ಸುಮಾರು ಜನ ಹೇಳ್ತಿರ್ತೀರ ಹೆಣ್ಮಕ್ಳು ಇರಬೇಕು ಮನೇಲಿ ಅಂತ. ಬಟ್ ಇಂಥ ಕೆಲವೊಂದಷ್ಟು ಟೈಮಲ್ಲಿ, ಎಲ್ಲ ಟೈಮಲ್ಲೂ ಅಲ್ಲ, ಕೆಲವೊಂದಷ್ಟು ಟೈಮಲ್ಲಿ ತುಂಬ ಇಷ್ಟ ಆಗ್ತಾಳೆ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಒಬ್ಬರ ಬಗ್ಗೆ ತಿಳ್ಕೊಂಡು ಮಾತಾಡಿ ಅಷ್ಟೇ, ಬೇರೇನೂ ಇಲ್ಲ. ಸ್ವಲ್ಪ ಪ್ರೀತಿ ಕೊಡಿ, ಅಪ್ಕಮಿಂಗ್ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ದಿಸ್ ಇಸ್ ಶ್ವೇತಾ ಸೈನಿಂಗ್ ಆಫ್. ಟಾಟಾ ಬಾಯ್, ಸಿ ಯು, ಲವ್ ಯು ಜಾಸ್ತಿ, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಲವ್ ಯು ಲಾಟ್. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ. ಬಾಯ್.